ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಅಪ್ಡೇಟ್, ಬಿಗ್ ಬಾಸ್ 11 ಕಂಟೆಸ್ಟೆಂಟ್ ರಜತ್ ಅವರು ಡಾಗ್ ಸತೀಶ್ ಅವ್ರ ಮೇಲೆ ಬನಶಂಕರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ನ ಕೊಟ್ಟಿದ್ದಾರೆ. ಏನಕ್ಕೆ ಅಂತ ಕೇಳೋದಾದ್ರೆ, ಡಾಗ್ ಸತೀಶ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತಾರೆ. ಡಾಗ್ ಸತೀಶ್ ಅವರು ವಾಶ್ರೂಮ್ ಅಲ್ಲಿ ಸೂಸು ಮಾಡ್ತಿರೋ ವಿಡಿಯೋಗೆ ಕಿಚ್ಚ ಸುದೀಪ್ ಅವರ ದಾದಾ ಯಾರ್ ಗೊತ್ತಾ ಸಾಂಗ್ ನ ಅಟ್ಯಾಚ್ ಮಾಡಿರ್ತಾರೆ. ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿದೆ. ತುಂಬಾ ಜನ ಡಾಗ್ ಸತೀಶ್ ಅವರಿಗೆ ಈ ಒಂದು ವಿಡಿಯೋನ ಇಮಿಡಿಯೇಟ್ಲಿ ರಿಮೂವ್ ಮಾಡಿ ಅಥವಾ ನೀವು ಹಾಕಿರೋ ಸಾಂಗ್ ನ ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ಡಾಗ್ ಸತೀಶ್ ಅವರು ಈ ಒಂದು ವಿಡಿಯೋನ ರಿಮೂವ್ ಮಾಡಿಲ್ಲ. ರಜತ್ ಅವರು ಹಾಗೂ ವಿನಯ್ ಅವರು ಕೂಡ ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಿದ್ದಾರೆ. ವಿಡಿಯೋದಲ್ಲಿ ಯೂಸ್ ಮಾಡಿರೋ ಸಾಂಗ್ ನ ರಿಮೂವ್ ಮಾಡು ಅಂತ ಹೇಳಿದ್ದಾರೆ. ತುಂಬಾ ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ, ಬಿಗ್ ಬಾಸ್ ಫಿನಾಲೆಯಲ್ಲಿ ಕಿಚ್ಚ ಸುದೀಪ್ ಅವರು ಡಾಗ್ ಸತೀಶ್ ಅವ್ರನ್ನ ತುಂಬಾ ಸಲ ರೋಸ್ಟ್ ಮಾಡಿದ್ರು. ಅದನ್ನ ರಿವೆಂಜ್ ತೀರಿಸ್ಕೊಳ್ಳಕ್ಕೆ ಡಾಗ್ ಸತೀಶ್ ಅವರು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮನು ಕಿಚ್ಚ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡ್ ಬನ್ನಿ. ಬಿಗ್ ಬಾಸ್ ಗ್ರ್ಯಾಂಡ್ ಫೈನಲ್ ಅಲ್ಲಿ ಚೆನ್ನಾಗಿ ಆಪಿಟ್ರು ಅಂತ ಅಂದ್ಬಿಟ್ಟು ಈ ಮಟ್ಟಿಗೆ ಬ್ಲಾಸ್ಟ್ ಆಗಿ ದಿವಸ ಆದ್ಮೇಲೆ ವಿಡಿಯೋ ಮಾಡಿ ಹಾಕಿದ್ಯಾ ಅಂತ ಒಂದು ತಾಕತ್ತಿದ್ರೆ ಬಿಗ್ ಬಾಸ್ ಅಲ್ಲಿ ಮಾತಾಡ್ಬೇಕಿದ್ದೆಲ್ಲ ಲೈವ್ ಅಲ್ಲಿ ಬಂದು ವಿಡಿಯೋ ಮಾಡಿ ಮಾತಾಡುವ. ಯಾಕೆ ಮೆಟ್ರಿಲ್ವಾ? 100ಗೆ 200% ನೀನ್ ಸಾರಿ ಕೇಳ್ತೀಯ. ಇಷ್ಟೆಲ್ಲ ಸೀನ್ ಆದ್ಮೇಲೆ ಡಾಗ್ ಸತೀಶ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಒಂದು AI ಜನರೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಆ ಒಂದು ವಿಡಿಯೋದಲ್ಲಿ ಅವ್ರೇನ್ ಹೇಳಿದ್ದಾರೆ ಅಂದ್ರೆ, ನನ್ನ ರೀಲ್ಸ್ ಅಲ್ಲಿ ನಾನು ಯಾವ ಸಾಂಗ್ ಬೇಕಾದ್ರೂ ಯೂಸ್ ಮಾಡ್ತೀನಿ, ನಿಮಗೇನಾದ್ರೂ ತೊಂದರೆ ಇದ್ರೆ ನೀವು ಕಾಪಿರೈಟ್ ಸ್ಟ್ರೈಕ್ ಕೊಡಿ ಅಂತ ಹೇಳಿದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡ್ ಬನ್ನಿ. ನಾನ್ ನನ್ನ ರೀಲ್ ಗಳಿಗೆ ಯಾವ ಹಾಡ್ ಬೇಕಾದ್ರೂ ಹಾಕ್ತೀನಿ, ಅದ್ ನನ್ನ ಇಚ್ಛೆ. ನಿಮಗ್ ಬೇಕಿದ್ರೆ ಕಾಪಿರೈಟ್ ಕೊಡಿ, ನನ್ನದನ್ನ ಯಾರು ಕೀಳಲು ಸಾಧ್ಯ ಇಲ್ಲ, ಅಲ್ಲಿ ಕೀಳೇನು ಇಲ್ಲ. ನೆಕ್ಸ್ಟ್ ಅಪ್ಡೇಟ್, ಇಸ್ರಾಯೇಲ್ ವರ್ಸಸ್ ಇರಾನ್ ಬಗ್ಗೆ. ಇಲ್ಲಿವರೆಗೂ ಏನೆಲ್ಲ ಅಪ್ಡೇಟ್ಸ್ ಬಂದಿದೆ ಅದನ್ನ ಹೇಳ್ತಾ ಹೋಗ್ತೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಇಸ್ರಾಯೇಲ್ ಮತ್ತೆ USA ಅವರು ಸೇರ್ಕೊಂಡು ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ. ಈ ಒಂದು ಅಟ್ಯಾಕ್ ನಿಂದ ಇರಾನಿನ ಸುಪ್ರೀಂ ಲೀಡರ್ ಆದ ಆಯತುಲ್ಲಾ ಖಮೇನಿ ಅವರು ಮರಣಗೊಂಡಿದ್ದಾರೆ. ಖಮೇನಿ ಅವರು ಮರಣಗೊಂಡ ವಿಷಯ ಆಚೆ ಬಂದ್ಮೇಲೆ ಇರಾನ್ ಅಲ್ಲಿ ಬಹುತೇಕ ಮಹಿಳೆಯರು ಖುಷಿ ಪಟ್ಟಿದ್ದಾರೆ. ರೋಡ್ ಅಲ್ಲಿ ಡ್ಯಾನ್ಸ್ ಮಾಡುವ ಮುಖಾಂತರ ಹಾಗೂ ಸ್ವೀಟ್ ಹಂಚುವ ಮುಖಾಂತರ ಸೆಲೆಬ್ರೇಷನ್ ಮಾಡಿದ್ದಾರೆ. ಆದರೆ ಖಮೇನಿ ಅವರ ಸಾವಿನ ವಿಷಯ ಗೊತ್ತಾಗಿದ್ದ ಕೂಡಲೇ ಭಾರತದಲ್ಲಿ ಶಿಯಾ ಮುಸ್ಲಿಂ ಸಮುದಾಯದವರು ದುಃಖಪಟ್ಟಿದ್ದಾರೆ. ಜಮ್ಮು ಅಂಡ್ ಕಾಶ್ಮೀರ, ಲಕ್ನೋ, ಅಜ್ಮೀರು, ಬ್ಯಾಂಗ್ಳೂರು ಹಾಗೂ ಚಿಕ್ಕಬಳ್ಳಾಪುರದ ಅಲಿಪುರ್ ಅಲ್ಲಿ ಇಸ್ರಾಯೇಲ್ ಅವರ ಈ ಒಂದು ಕೃತ್ಯವನ್ನು ಖಂಡಿಸಿ ಶೋಕಾಚರಣೆ ಮಾಡಿದ್ದಾರೆ. ಖಮೇನಿ ಅವರು 1980s ಅಲ್ಲಿ ಭಾರತಕ್ಕೆ ಬಂದಿದ್ರು. ಅವಾಗ ಚಿಕ್ಕಬಳ್ಳಾಪುರದ ಅಲಿಪುರ್ಗೆ ವಿಸಿಟ್ ಮಾಡಿ ಒಂದು ಹಾಸ್ಪಿಟಲ್ ನ ಇನಾಗ್ರೇಟ್ ಕೂಡ ಮಾಡಿದ್ದಾರೆ. ಜಮ್ಮು ಅಂಡ್ ಕಾಶ್ಮೀರದ ಶ್ರೀನಗರ್ ಅಲ್ಲಿ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಇರಾನ್ ಅಲ್ಲಿ ಕೆಲವು ಮಹಿಳೆಯರು ಏನಕ್ಕೆ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂತ ಕೇಳೋದಾದ್ರೆ, ಖಮೇನಿ ಅವರ ರೆಜಿಮ್ ಅಲ್ಲಿ ಮಹಿಳೆಯರಿಗೆ ಕೆಲವೊಂದಿಷ್ಟು ಸ್ಟ್ರಿಕ್ಟ್ ರೂಲ್ಸ್ ನ ತಂದಿದ್ರು. ಏನೆಲ್ಲ ರೂಲ್ಸ್ ಅಂತ ನೋಡೋದಾದ್ರೆ, ಮೊದಲನೇದು, ಮಹಿಳೆಯರಿಗೆ ಡಿವೋರ್ಸ್ ನ ಇನಿಶಿಯೇಟ್ ಮಾಡೋ ಅಧಿಕಾರ ಇಲ್ಲ. ಎರಡನೇದು, ಮಹಿಳೆಯರು ಪ್ರಾಪರ್ ಡ್ರೆಸ್ ಕೋಡ್ ನ ಫಾಲೋ ಮಾಡಬೇಕು ಮತ್ತೆ ಹಿಜಾಬ್ ನ ಕಂಪಲ್ಸರಿ ಹಾಕೋಬೇಕು. ಮೂರನೇದು, ಮಹಿಳೆಯರು ಕಾಸ್ಮೆಟಿಕ್ಸ್ ನ ಯೂಸ್ ಮಾಡೋದು ಮತ್ತೆ ಮೇಕಪ್ ಮಾಡ್ಕೊಳೋದನ್ನ ಬ್ಯಾನ್ ಮಾಡಿದ್ರು. ಇವುಗಳನ್ನ ಹೊರತುಪಡಿಸಿ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸ್ ಕೂಡ ಇದ್ವು. ಹುಡುಗಿಯರು ಲಿಮಿಟೆಡ್ ಎಜುಕೇಶನ್ ನ ಪಡೆದುಕೊಳ್ಬೇಕು. ಮಹಿಳೆಯರು ಪೊಲಿಟಿಕ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದನ್ನ ಲಿಮಿಟ್ ಮಾಡಿದ್ರು. ಮತ್ತೆ ನ್ಯಾಯಾಲಯದಲ್ಲಿ ಮಹಿಳೆಯರಿಗಿಂತ ಪುರುಷರಿಗೆ ಜಾಸ್ತಿ ಫೇವರಿಸಂ ಇತ್ತು. 2022ರಲ್ಲಿ ಮಾಷಾ ಅಮೇನಿ ಅನ್ನೋರು ಹಿಜಾಬ್ ನ ಧರಿಸಿಲ್ಲ ಅಂತ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ರು. ಕೊನೆಗೆ ಇವರು ಪೊಲೀಸ್ ಕಸ್ಟಡಿಯಲ್ಲಿ ಡೆತ್ ಆದ್ರು. ಈ ಒಂದು ನ್ಯೂಸ್ ಇರಾನ್ ಅಲ್ಲಿ ತುಂಬಾ ಮಹಿಳೆಯರಿಗೆ ಹರ್ಟ್ ಆಯ್ತು ಹಾಗೂ ತುಂಬಾ ಜನ ರೋಡಿಗೆ ಇಳಿದು ಪ್ರೊಟೆಸ್ಟ್ ಕೂಡ ಮಾಡಿದ್ರು. ಈ ಒಂದು ಪ್ರೊಟೆಸ್ಟ್ ಅಲ್ಲಿ ಬಹುತೇಕ ಮಹಿಳೆಯರು ಅರೆಸ್ಟ್ ಆದ್ರು ಹಾಗೂ ತುಂಬಾ ಮಹಿಳೆಯರು ಸಾವನ್ನಪ್ಪಿದರು. ಆದ್ರೆ ಕರೆಂಟ್ ಸಿಚುವೇಶನ್ ನೋಡಿದ್ರೆ ಆಯತುಲ್ಲಾ ಖಮೇನಿ ಅವರು ಮರಣಗೊಂಡಿದ್ದಾರೆ ಹಾಗೂ ಅವರ ರೆಜಿಮ್ ಎಂಡ್ ಆಯ್ತಲ್ಲ ಅಂತ ಕೆಲವೊಂದಿಷ್ಟು ಮಹಿಳೆಯರು ಇರಾನ್ ನಲ್ಲಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಖಮೇನಿ ಅವರ ಸಾವಿನ ನಂತರ ಆಯತುಲ್ಲಾ ಅರಾಫಿ ಅವರು ಟೆಂಪರರಿ ಸುಪ್ರೀಂ ಲೀಡರ್ ಆಗಿ ಅಪಾಯಿಂಟ್ ಆಗಿದ್ರು. ಇವರು ಕೂಡ ಏರ್ ಸ್ಟ್ರೈಕ್ ಇಂದ ಮರಣಗೊಂಡಿದ್ದಾರೆ. ಸೊ ಈ ಒಂದು ನ್ಯೂಸ್ ನ ಇಸ್ರಾಯೇಲಿ ನ್ಯೂಸ್ ಮೀಡಿಯಾ ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ. ಆದ್ರೆ ಇರಾನ್ ಅವರು ಇನ್ನು ಕನ್ಫರ್ಮ್ ಮಾಡಿಲ್ಲ. ನೆಕ್ಸ್ಟ್ ಅಪ್ಡೇಟ್, ಪಾಕಿಸ್ತಾನದ ಕರಾಚಿಯಲ್ಲಿ ಖಮೇನಿ ಅವರ ಮರಣಗೊಂಡಿರೋ ವಿಷಯ ತಿಳಿದು ತುಂಬಾ ಜನ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಹಾಗೂ ಕರಾಚಿಯಲ್ಲಿರೋ US ಎಂಬಸಿ ಮೇಲೆ ಅಟ್ಯಾಕ್ ಕೂಡ ಮಾಡಿದ್ದಾರೆ. ಪಾಕಿಸ್ತಾನ್ ಸೆಕ್ಯೂರಿಟಿ ಫೋರ್ಸ್ ಪ್ರೊಟೆಸ್ಟರ್ಸ್ ಗಳ ಮೇಲೆ ರಬ್ಬರ್ ಬುಲೆಟ್ಸ್ ಹಾಗೂ ಟಿಯರ್ ಗ್ಯಾಸ್ ನ ಫೈರ್ ಮಾಡಿದ್ದಾರೆ. ಈ ಒಂದು ಇನ್ಸಿಡೆಂಟ್ ಇಂದ 20 ಜನ ಪ್ರೊಟೆಸ್ಟರ್ಸ್ ಸಾವನ್ನಪ್ಪಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ಇರಾನ್ ಫೋರ್ಸಸ್ ಸೌದಿ ಅರೇಬಿಯಾದಲ್ಲಿರೋ ಅರಾಮ್ಕೋ ಆಯಿಲ್ ರಿಫೈನರಿ ಮೇಲೆ ಡ್ರೋನ್ ಸ್ಟ್ರೈಕ್ ನ ಮಾಡಿದ್ದಾರೆ. ಸೌದಿ ಅರೇಬಿಯಾದವರು ಈ ಒಂದು ಆಯಿಲ್ ರಿಫೈನರಿನ ಕರೆಂಟ್ಲಿ ಶಟ್ ಡೌನ್ ಮಾಡಿದ್ದಾರೆ. ಮತ್ತೆ ಇರಾನ್ ಅವರು ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಲ್ಲಿ ಒಂದು ಆಯಿಲ್ ಟ್ಯಾಂಕರ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಈ ಒಂದು ಆಯಿಲ್ ಟ್ಯಾಂಕರ್ ಅಲ್ಲಿ 15 ಇಂಡಿಯನ್ ನ್ಯಾಷನಲ್ಸ್ ಇದ್ರು
ಹಾಗೂ 5 ಇರಾನಿಯನ್ ನ್ಯಾಷನಲ್ಸ್ ಇದ್ರು. ಎಲ್ಲರೂ ಸೇಫ್ಲಿ ಇವ್ಯಾಕ್ಯುಯೇಟ್ ಆಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ಕುವೈತ್ ಅಲ್ಲಿ 3 ಅಮೆರಿಕನ್ ಫೈಟರ್ ಜೆಟ್ಸ್ ಶಾಟ್ ಡೌನ್ ಆಗಿದೆ. ಹೌದು, ಇದನ್ನ ಅಮೆರಿಕದವರೇ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಕುವೈತ್ ಅವರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಈ 3 ಫೈಟರ್ ಜೆಟ್ಸ್ ನ ಶಾಟ್ ಡೌನ್ ಮಾಡಿದ್ದಾರೆ. ಆದ್ರೆ ಈ 3 ಫೈಟರ್ ಜೆಟ್ಸ್ ಅಲ್ಲಿ ಇದ್ದಂತಹ ಪೈಲಟ್ಸ್ ಗಳು ಎಲ್ಲರೂ ಸೇಫ್ಲಿ ಇವ್ಯಾಕ್ಯುಯೇಟ್ ಆಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ಇರಾನ್ ಅವರು ತೆಲ್ ಅವೀವ್ ಅಲ್ಲಿರೋ ಪ್ರೆಸಿಡೆಂಟ್ ಬೆಂಜಮಿನ್ ನೇತನ್ಯಾಹು ಅವರ ಆಫೀಸ್ ಮೇಲೆ ಅಟ್ಯಾಕ್ ಮಾಡಿದೀವಿ ಅಂತ ಕ್ಲೇಮ್ ಮಾಡಿದ್ರು. ಈ ಒಂದು ಅಟ್ಯಾಕ್ ಆದ್ಮೇಲೆ ಬೆಂಜಮಿನ್ ನೇತನ್ಯಾಹು ಅವರು ಬದುಕಿದರ ಅಥವಾ ಸತ್ತಿದರ ಅನ್ನೋದು ತುಂಬಾನೇ ಅನ್ಕ್ಲಿಯರ್ ಆಗಿತ್ತು. ಆದ್ರೆ ಲೇಟೆಸ್ಟ್ ಅಪ್ಡೇಟ್ ಬಂದಿ ನೇತನ್ಯಾಹು ಅವರು ಇನ್ನು ಬದುಕಿದ್ದಾರೆ. ಅವರು ಈ ಒಂದು ಅಟ್ಯಾಕ್ ಆದಾಗ ತೆಲ್ ಅವೀವ್ ಅಲ್ಲಿ ಇರ್ಲಿಲ್ಲ, ಅವರು ಬೇಟ್ ಶೆಮೇಜ್ ಅಲ್ಲಿ ಇದ್ರು. ನೆಕ್ಸ್ಟ್ ಅಪ್ಡೇಟ್, ಖತಾರ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇರಾನಿನ 2 Su-24 ಫೈಟರ್ ಜೆಟ್ಸ್ ಹಾಗೂ 7 ಬೆಲೆಸ್ಟಿಕ್ ಮಿಸೈಲ್ಸ್ ಮತ್ತೆ 5 ಡ್ರೋನ್ಸ್ ನ ಟೇಕ್ ಡೌನ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ಉತ್ತರ ಪ್ರದೇಶದಿಂದ ಅನನ್ಯ ಅನ್ನೋ 6 ವರ್ಷದ ಹುಡುಗಿ ಸ್ಕೂಲ್ ಇಂದ ವಾಪಸ್ ಮನೆಗೆ ಹೋಗ್ತಿರ್ಬೇಕಾದ್ರೆ ಬಸ್ ನಿಂದ ಬಿದ್ದು ಸಾವನ್ನಪ್ಪಿದ್ದಾಳೆ. ಹಿಂದ್ಗಡೆ ವೀಲ್ ಅಲ್ಲಿ ಬಸ್ಸಿನ ಫ್ಲೋರಿಂಗ್ ಡ್ಯಾಮೇಜ್ ಆಗಿತ್ತು. ಆ ಒಂದು ತೂತ ಇಂದ ಬಿದ್ದು ಈ ಹುಡುಗಿ ಸಾವನ್ನಪ್ಪಿದ್ದಾಳೆ. ಬಸ್ ಡ್ರೈವರ್ ಹುಡುಗಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದ್ರ ಬದಲು ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಇದರಿಂದ ಆ ಹುಡುಗಿಗೆ ಸಿಗ್ಬೇಕಾದಂತಹ ಟ್ರೀಟ್ಮೆಂಟ್ ಡಿಲೇ ಆಗಿದೆ. ಪೊಲೀಸ್ ಅವರು ಸ್ಕೂಲ್ ಮ್ಯಾನೇಜ್ಮೆಂಟ್ ಮತ್ತೆ ಬಸ್ ಡ್ರೈವರ್ ಮೇಲೆ FIR ರಿಜಿಸ್ಟರ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ಒಬ್ರು ಮಹಿಳೆ ನಾನ್ AC ಕ್ಯಾಬ್ ನ ಬುಕ್ ಮಾಡ್ತಾರೆ. ಅವರು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಬಿಸಿ ಗಾಳಿ ಬರ್ತಾ ಇದೆ, ಪ್ಲೀಸ್ AC ಆನ್ ಮಾಡಿ ಅಂತ ಕ್ಯಾಬ್ ಡ್ರೈವರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತಾರೆ. ಅದಕ್ಕೆ ಕ್ಯಾಬ್ ಡ್ರೈವರ್ ಅವರು, ನೀವು ಬುಕ್ ಮಾಡಿರೋದು ನಾನ್ AC ಕ್ಯಾಬ್ ನ, ನಿಮ್ಗೆ AC ಬೇಕಿದ್ರೆ ಅಲ್ಲಿ ಆಪ್ಷನ್ ಇರ್ತಿತ್ತು, ನೀವು ಅದನ್ನ ಚೂಸ್ ಮಾಡಿಲ್ಲ, ನಾನು AC ಆನ್ ಮಾಡ್ತೀನಿ ಬಟ್ 200 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಆ ಮಹಿಳೆ, ನಾನು ಮುಂಚೆ ಎಲ್ಲ ಬುಕ್ ಮಾಡಿದ್ದೆ, ಅವಾಗ ಈ ರೀತಿ ಎಕ್ಸ್ಟ್ರಾ ನಾನು ಪೇ ಮಾಡಿಲ್ಲ ಅಂತ ಹೇಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗಿದೆ ಹಾಗೂ ತುಂಬಾ ಜನ ಕ್ಯಾಬ್ ಡ್ರೈವರ್ ಹೇಳ್ತಾ ಇರೋದು ಕರೆಕ್ಟ್ ಅಂತ ಕಮೆಂಟ್ ಕೂಡ ಮಾಡಿದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡ್ ಬನ್ನಿ. भैया बाहर की गर्म हवा अंदर आ रही है, AC चालू कर दो। हाँ, AC चालू कर दो, बाहर की गर्म हवा अंदर आ रही है। नॉन एसी कैब बुक है ना ओला में आपने? हाँ तो क्यों? क्यों मतलब? नॉन एसी कैब में एसी थोड़ी होती है, अगर आपको चालू 150 रुपया एक्स्ट्रा लगेगा। ऐसा थोड़ी होता है। ऐसा ही होता है मैडम, 2-3 किलोमीटर के बाद तो मैं चालू कर देता, कोई दिक्कत नहीं है। बट अभी 30 किलोमीटर की राइड है तो मैंने आपने इससे पहले भी ट्रैवल किया है नॉन AC। बात बरोबर, आपने ट्रैवल किया रहेगा बट आपने फेयर देख के गाड़ी बुक की है ना। एसी नॉन एसी तो फेयर देखे रहोगे ना आपने। हाँ लेकिन भैया ऐसा थोड़ी होता है। ऐसा ही होता है मैडम, चाहिए तो 150 रुपया एक्स्ट्रा तो मैं चालू कर देता हूँ, ऐसी कोई दिक्कत नहीं है। ऐसा नहीं कर रहता है। नाटक क्या मैडम, मैं तो बोल तो रहा हूँ, चाहिए तो ले लो एसी, 150 रुपया दे दो एक्स्ट्रा, चालू कर देता हूँ मैं, कोई दिक्कत नहीं है। ನೆಕ್ಸ್ಟ್ ಅಪ್ಡೇಟ್, ಕೆಲವು ದಿನಗಳ ಹಿಂದೆ ಎಕ್ಸ್ ಮುಸ್ಲಿಂ ಸಲೀಂ ವಾಸ್ತಿಕ್ ಅವ್ರನ್ನ ಒಬ್ಬ ಅನಾಮಿಕ ವ್ಯಕ್ತಿ ಚಾಕುವಿನಿಂದ ಅಟ್ಯಾಕ್ ಮಾಡಿದ್ದ. ಈ ಒಂದು ಇನ್ಸಿಡೆಂಟ್ ಇಂದ ಸಲೀಂ ವಾಸ್ತಿಕ್ ಅವರ ಕಂಡೀಷನ್ ತುಂಬಾನೇ ಕ್ರಿಟಿಕಲ್ ಆಗಿತ್ತು. ಹಾಸ್ಪಿಟಲ್ ಅಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡಿ ಕೊನೆಗೆ ತೀರ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ನ್ಯೂಸ್ ತುಂಬಾನೇ ವೈರಲ್ ಆಗಿದೆ. ಕೊನೆಗೆ ಚೀಫ್ ಮಿನಿಸ್ಟರ್ ಯೋಗಿ ಆದಿತ್ಯನಾಥ್ ಅವರು ಪೊಲೀಸ್ ಅವರಿಗೆ ಈ ಒಂದು ಇನ್ಸಿಡೆಂಟ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಹಾಗೂ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡಿದ್ದಾರೆ. ಕೊನೆಗೆ ಈ ಒಂದು ಕೊಲೆನ ಮಾಡಿರೋ ವ್ಯಕ್ತಿ ಹೆಸರು ಬಂದು ಝೀಶನ್ ಅಂತ ಗೊತ್ತಾಗಿದೆ. ಅವನನ್ನ ಟ್ರ್ಯಾಕ್ ಡೌನ್ ಮಾಡಿ ಎನ್ಕೌಂಟರ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ತಲಪತಿ ವಿಜಯ್ ಅವ್ರ ಬಗ್ಗೆ. ವಿಜಯ್ ಅವರ ಹೆಂಡತಿ ಸಂಗೀತ ಅವರು 26 ವರ್ಷಗಳ ನಂತರ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಈ ಒಂದು ಪಿಟಿಷನ್ ಅಲ್ಲಿ ಸಂಗೀತ ಅವರು ವಿಜಯ್ಗೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ ಹಾಗೂ ಅಲಿಮೋನಿ ಮತ್ತೆ ರೆಸಿಡೆನ್ಷಿಯಲ್ ರೈಟ್ಸ್ ನು ಕೇಳ್ತಾ ಇದ್ದಾರೆ. ಸೊ ಇವರ ಕೋರ್ಟ್ ಹಿಯರಿಂಗ್ ಬಂದು ಏಪ್ರಿಲ್ 20th ಗೆ ಶೆಡ್ಯೂಲ್ ಆಗಿದೆ. ವಿಜಯ್ ಹಾಗೂ ಸಂಗೀತ ಅವರ ಮಗ ಸಂಜಯ್ ಅವರು ತಲಪತಿ ವಿಜಯ್ ಅವ್ರನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡ್ತಾ ಇಲ್ಲ. ಹೌದು, ತುಂಬಾ ಜನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸಂಜಯ್ ಅವರು ತಮ್ಮ ತಾಯಿ ಸಂಗೀತ ಅವ್ರನ್ನ ಸಪೋರ್ಟ್ ಮಾಡುವ ಮುಖಾಂತರ ತಲಪತಿ ವಿಜಯ್ ಅವ್ರನ್ನ ಅನ್ಫಾಲೋ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನೀವೇನಾದ್ರೂ ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ನ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು.